ಅಂತ ಸರ್. ಹ್ಞೂ ಸರ್, ನಾವು ಕೋವಿಗೆ ಬಂದ್ಬಿಟ್ರಿ ಸರ್. ನೇಣು ಹಾಕೋದು, ಸೆತ್ತೋಗೋದು, ಮಾತ್ರೆ ಹಾಕೋದು, ಇವ್ನು ಟಾರ್ಚರ್ ಮಾಡೋದು ಸರ್. ಹೋಗಿ ನಿಮ್ಮ ಮನೇಲಿ ದುಡ್ಡು ಇಸ್ಕೊಂಬ, ಒಡೆ ಇಸ್ಕೊಂಬ ಅಂತ ಟಾರ್ಚರ್ ಮಾಡೋದು ಸರ್. ಸರ್ 2 ವರ್ಷ ಆಯ್ತು ಸರ್. ನಮ್ಮ ಅಮ್ಮನ ನೋಡಿದ್ರು ಸರ್, ಅಲ್ಲೊಂದು ಪಿನ್ನು ಕೂಡ ಸರ್ ಹಾಕೊಂಡಿಲ್ಲ ಸರ್. ಎಲ್ಲ ಮಾರಾಕಿ ಎಲ್ಲ ತಿನ್ಬಿಟ್ರು ಸರ್. ಇವಾಗ 2 ವರ್ಷ ನಮ್ಮ ಮನೇಲಿ ಇರುವಾಗ ನಮ್ಮ ಅಮ್ಮನೆಲ್ಲ ಒಡವೆ ಇಸ್ಕೊಟ್ಲು. ಕತ್ತಲ್ ಚೈನ್ ಹಾಕಿಂದು, ಒಡವೆ ಹಾಕಿಂದು ಸರ್, ಕಾಲು ಉಂಗುರ, ಕೈ ಉಂಗುರ ಎಲ್ಲ ಹಾಕಿಂದು ಸರ್. ಅದೆಲ್ಲ ನೋಡಿ ನೋಡಿ ಇನ್ನ ಜಾಸ್ತಿ ಟಾರ್ಚರ್ ಮಾಡಿದ್ನಿ ಸರ್. ನಿಮ್ಮ ಮನೇಲಿ ಹೋದ ತಕ್ಷಣ ಇಷ್ಟೆಲ್ಲ ಹಾಕೊಂಡಿದ್ದೆ, ನಂಗೆ ಕೊಡು, ನಂಗೆ ಅದು ಕಷ್ಟ, ಇದು ಕಷ್ಟ. ನಮ್ಮ ಮಗನ ಓದಿಸ್ಬೇಕು. ಒಂದು ಮಗು ಕೂಡ ಸರ್, ಅವ್ನ ಪಿನ್ನು ಕೂಡ ಹಾಕಿಲ್ಲ ಸರ್. ಎಲ್ಲಾನು ನಮ್ಮ ಅಕ್ಕ ಸರ್. ಸರ್ ಅವ್ನು ಇದು ಡ್ರೈವಿಂಗ್ ಓದ್ತಾನೆ ಸರ್. ಆ ಹುಡುಗಿಗೆ ಅವನು ಕೂಗೇನು ಹೋಗೋದು ಬರೋದು ಇದೆ ಅವನು ಸರ್. ಅವನ್ಗೆ ಅದೇ ಸರ್ ಕೆಲಸ, ಇನ್ನೇನಿಲ್ಲ ಸರ್. ಅವನ್ಗೆ ಹುಡುಗಿನೇ ಸರ್. ಅವನ್ಗೆ ಹುಡುಗಿ ಕೂಡ ಹೋದ್ರೆ ಕೂಡ ಅವ್ನ ಕಾಸು ಕೊಡಲ್ಲ ಸರ್. ಹುಡುಗಿನ ಜೊತೆನೆ ಕಾಸು ಇಸ್ಕೊಂಬರ್ತಾನೆ ಸರ್. ಟೈಮ್ ಲಾಕ್ ಸರ್ ಅವ್ರದ್ದು. ಸಂಜೆ ನಗರ್ಸಲ್ಲಿ ಇದೆ, ಇಲ್ಲೇ ಇರೋ ಸರ್. ಲವ್ ಮ್ಯಾರೇಜ್ ಸರ್. ಎಲ್ಲ ಇಷ್ಟಕ್ಕೂ ಕಾರಣ ಅವ್ರ ಅಕ್ಕನೇ ಸರ್. ಅವ್ರ ಅಕ್ಕಗೆ ಇದೇ ಕೆಲಸ ಸರ್. ಯಾವ ಹುಡುಗಿ ಚೆನ್ನಾಗವರು, ಯಾರು ಹುಡುಗಿ ಹೊಡಿಬೇಕಂದ್ರೆ ವಸತಿ ಆಗಿರ್ತಾರೆ ನೋಡಿ ಸರ್, ಆ ಹುಡುಗಿನ ಇವ್ರು ಕಾಂಟ್ಯಾಕ್ಟ್ ಮಾಡಿ ಅವ್ರ ತಮ್ಮನ್ ಬಿಡೋದು ಸರ್. ಅವ್ನು ಅಲ್ಲಿ ಹೋಗಿ ಮಾತಾಡೋದು, ಫ್ರೆಂಡ್ಶಿಪ್ ಆಗಿ ಮಾತಾಡಿ, ಹಂಗೆ ಲವರ್ ಮಾಡಿ, ಹಂಗೆ ಏನೇನು ಬೇಕು ಅವನ್ನೆಲ್ಲನೂ ನೈಸ್ ಮಾಡಿ ಇಸ್ಕೊಂಡ ಲಾಸ್ಟ್ ಆ ಹುಡುಗಿ ಬಿಟ್ಬಿಟ್ಟು ಇನ್ನೊಂದು ಹುಡುಗಿ ಲವ್ ಮಾಡೋದು ಸರ್. ಅವ್ನ ಕೆಲಸನೇ ಅದೇ ಸರ್. ಅವ್ನಿಗೆ ಇನ್ನೇನಿಲ್ಲ ಸರ್. ಹುಡುಗಿ ಒಡವೆ ವರದಕ್ಷಿಣೆ ಇದೆ ಸರ್ ಅವ್ನಿಗೆ ಜಾಸ್ತಿ ಸರ್. ಅವ್ನು ಏನು ಮಾಡ್ಬೇಕು, ನಮ್ಮ ಅಕ್ಕನ ಹೆಂಗೆ ಅವನು ಉಸಿರು ಹೆಂಗೆ ಜೀವನ ಹೆಂಗೋಯ್ತು ಸರ್. ಅವ್ನಿಗೆ ಅದೇ ಗತಿ ಬರ್ಬೇಕು ಸರ್. ಅವ್ನು ಸುಮ್ಮನೆ ಮಾತ್ರ ಬಿಡ್ಬೇಡಿ ಸರ್. ಅವ್ರ 2 ಮಕ್ಕಳಿಗಾದ್ರೆ ಅವ್ನು ಇರ್ಬಿಡ್ದು ಸರ್. ಆ ಮಕ್ಕಳು ಬೇಕಾದ್ರೆ ನಾವು ಸಾಕಂದ್ರಿ ಸರ್. ನಮ್ಮ ಅಕ್ಕನ ಹೆಂಗೆ ಹೋಯ್ತಲ್ಲ ಹಂಗೆ ಹೋಗ್ಬೇಕು ಸರ್. ಅದಕ್ಕಿಂತ ಡಬಲ್ ಹೋಗ್ಬೇಕು ಸರ್. ಬೇಕಾದ್ರೆ ಅವ್ನ ಕೂಗೆ ಬಂದು ಇಲ್ಲೇ ಬಿಡಿ ಸರ್. ಇರೋ ಜನ ಎಲ್ಲ ಓಡ್ತಾ ನಮ್ಮ ಅಕ್ಕನ ಜೀವನ ಹೆಂಗೋಯ್ತು ಹಂಗೆ ಹೋಗ್ಬೇಕು ಸರ್. ಅವ್ನಿಗೆ ಸಾಧಾರಣ ಹೋಗ್ಬೋದು ಸರ್. ಅವ್ನಿಗೆ ಅವ್ನ ಜೀವನ ಹೆಂಗಂಗೆ ನಮ್ಮ ಅಕ್ಕನ ಹೆಂಗೆ ಓದ್ಲಾಡ್ಲ, ಅಲ್ಲಿ ರಕ್ತ ಎಷ್ಟೆಷ್ಟು ಓದ್ಲ, ಅದೆಲ್ಲ ಅವ್ನು ಆ ಥರ ಗೆದ್ದು ಹಂಗೆ ಬಂದೇ ಬರ್ಬೇಕು ಸರ್. ನೀವೇ ನ್ಯಾಯ ಮಾಡ್ಬೇಕು ಸರ್. ನೀವೇ ನ್ಯಾಯ ಕೊಡ್ಬೇಕು ನಮ್ಗೆ. ನಮ್ಮ ಅಮ್ಮನ ನೋಡಿ ಸರ್. ಅಲ್ಲಿ ನಮ್ಮ ಅನ್ನ ಅಲ್ಲಿ ಎಲ್ಲಿ ಬಿದ್ದು ನಮ್ಗೆ ಗೊತ್ತಿಲ್ಲ ಸರ್. ನಮ್ಮ ಅನ್ನ ಸರ್ 10 ವರ್ಷ ಸರ್. ನಮ್ಮ ಅಣ್ಣನ್ಗೆ ಫೋನೆಲ್ಲ ಇಸ್ಕೊಟ್ಲು ಸರ್. ಆ ಫೋನ್ ಕೂಡ ಇವಾಗ ನಮ್ಮ ಅಣ್ಣ ತಕ ಇಲ್ಲ ಸರ್. ಯಾವ ಗ್ರೂಪ್ ಅಂತ ನಮ್ಮ ಅಕ್ಕಂತ ಇದಂತ ಯಾವ್ದು ಇಲ್ಲ ಸರ್. ಎಲ್ಲ ಹಾಳಾಯ್ತು ಸರ್. 7 ಗಂಟೆಗೆ ಇದರಲ್ಲಿ ಕೊಲೆಯಾದ ಮಹಿಳೆ ಶ್ರೀಮತಿ ಪವಿತ್ರ ಕೋಮ್ ಲೋಕೇಶ್ ಇವರು ತನ್ನ ಮಗನನ್ನು ನೋಡಲು ಆಕೆ ದೂರ ಇದ್ದು ಗಂಡನ ಮನೆಯಲ್ಲಿ ವಾಸವಿದ್ದ ನೋಡಲು ಶ್ರೀಮತಿ ಪವಿತ್ರ ಅವರು ಹೋಗುತ್ತಿದ್ದಾಗ ಆಕೆಯ ಗಂಡ ಸಂಜೆ ಸುಮಾರು 7 ಗಂಟೆಗೆ NT ಬ್ಲಾಕ್ ಹತ್ರ ಆಕೆಯ ಮೇಲೆ ಹರಿತವಾದ ಆಯುಧದಿಂದ ಹಲ್ಲೆ ಮಾಡಿ ಕೊಲೆ ಮಾಡಿರುತ್ತಾನೆ ಎಂದು ಪ್ರಕರಣ ಹುಡುಗಾಂ ಪೊಲೀಸ್ ಸ್ಟೇಷನ್ನಲ್ಲಿ ದಾಖಲಾಗಿರುತ್ತದೆ. ಇದರಲ್ಲಿ ಆತನ ಸಹೋದರಿಯೂ ಸಹ ಈ ಕೊಲೆಗೆ ಕುಮ್ಮಕ್ಕು ನೀಡುತ್ತಾರೆ ಅಂತೇಳಿ ಲೋಕೇಶ್ ಮತ್ತು ಆತನ ಸಹೋದರಿಯ ವಿರುದ್ಧ ಕೊಲೆ ಪ್ರಕರಣ ದಾಖಲಾಗಿರುತ್ತದೆ. ಈ ಪ್ರಕರಣವನ್ನು CPI ಹುಡುಗಾಂ ಅವರು ತನಿಖೆ ಮಾಡುತ್ತಿದ್ದು ಶೀಘ್ರದಲ್ಲೇ ಆರೋಪಿಯನ್ನು ಕಾನೂನುಗೊಳಪಡಿಸುತ್ತೇವೆ. ಈ ಪ್ರಕರಣದಲ್ಲಿ ಶ್ರೀಮತಿ ಪವಿತ್ರ ಮತ್ತು ಶ್ರೀ ಲೋಕೇಶ್ ಅವರು 2017 ಇಸ್ವಿಯಲ್ಲಿ ಮದುವೆಯಾಗಿದ್ದು, ನಂತರ ಕಳೆದ 2 ವರ್ಷದಿಂದ ಅವರಿಬ್ಬರ ನಡುವೆ ವೈವಾಹಿಕ ಕಲಹ ಉಂಟಾಗಿ ಇಬ್ಬರು ಬೇರೆ ಬೇರೆ ವಾಸವಾಗಿದ್ದು, ಈ ಹಿನ್ನೆಲೆಯಲ್ಲಿ ಶ್ರೀಮತಿ ಪವಿತ್ರ ಅವರು 2023 ಇಸ್ವಿಯಲ್ಲಿ ತನ್ನ ಗಂಡನಾದ ಲೋಕೇಶ್ ವಿರುದ್ಧ ಒಂದು ವರದಕ್ಷಿಣೆ ಕಿರುಕುಳ ಮತ್ತು ವರದಕ್ಷಿಣೆ ಪ್ರಕರಣವನ್ನು ಹುಡುಗಾಂ ಪೊಲೀಸ್ ಸ್ಟೇಷನ್ಗೆ ನೀಡಿದ್ದು, ಅದನ್ನು ಸಹ ಮಾನ್ಯ ನ್ಯಾಯಾಲಯಕ್ಕೆ ತನಿಖೆಯೊಂದಿಗೆ ಚಾರ್ಜ್ ಶೀಟನ್ನು ಸಲ್ಲಿಸಲಾಗಿರುತ್ತದೆ. ಇವರಿಬ್ಬರ ನಡುವೆ ವೈವಾಹಿಕ ಕಲಹ ಇದ್ದುದೆಂದು, ಅದರಿಂದ ಈ ಒಂದು ಪ್ರಕರಣ ಜರುಗಿರುವುದಾಗಿ ಮೇಲ್ನೋಟಕ್ಕೆ ತಿಳಿದು ಬಂದಿದೆ. ಇನ್ನು ಹೆಚ್ಚಿನ ತನಿಖೆ ಮಾಡಿ ಹೆಚ್ಚಿನ ಅಂಶಗಳನ್ನು ನಾವು ಮುಂದಿನ ದಿನಗಳಲ್ಲಿ ತನಿಖೆಯನ್ನು ಕಂಡುಕೊಳ್ತೇವೆ. ಸರ್, ಅದರಲ್ಲಿ ಅವನಿಗೆ ಬೇರೆ ಜೊತೆ ಅಫೇರ್ ಎಲ್ಲ ಇತ್ತು ಅಂತ ಹೇಳಿ ಕಂಪ್ಲೇಂಟ್ ಆಯಿತು. ವಾರಕ್ಕೆ ಮುಂಚೆ ಕಂಪ್ಲೇಂಟ್ ಆಗಿರುತ್ತೆ ಸರ್. ಹುಡುಗರಲ್ಲಿ ಅಂದರೆ 3-4 ಜನ ಜೊತೆ ಅಫೇರ್ ಇತ್ತು. ಈ ಪ್ರಕರಣದಲ್ಲಿ ನಾವು ಸಾಕ್ಷಿದಾರರನ್ನ ವಿಚಾರ ಮಾಡಿದಾಗ ನಮಗೆ
ಸಾಕ್ಷಿದಾರ ಅಂದರೆ ಇದರಲ್ಲಿ ಏನು ಮೃತೆಯ ತಾಯಿ, ಕೊಲೆಯಾದ ಪವಿತ್ರ ಅವರ ತಾಯಿಯು ಸಹಿತ ನಮಗೆ ತಿಳಿಸಿರುವ ವಿಷಯ ಏನಂತ ಹೇಳಿದ್ರೆ, ಆರೋಪಿಗೆ ಬೇರೆಯ ಮಹಿಳೆಯರೊಂದಿಗೆ ಸಂಬಂಧ ಇದ್ದುದಾಗಿ ಅವರು ತಿಳಿಸಿರುತ್ತಾರೆ. ಅದನ್ನು ಸಹ ನಾವು ಆ ಒಂದು ಆ್ಯಂಗಲನ್ನು ಸಹ ನಾವು ತನಿಖೆಯನ್ನು ಕೈಗೊಳ್ತೇವೆ. ಸರಿ, ಆರೋಪಿ ಒಂದ್ಸಲ ಜೈಲಿಗೆ ಹೋಗಿ ಬಂದಿದ್ರು, ಯಾವ ಪ್ರಕರಣದಲ್ಲಿ ಸರ್? 2023 ಇಸ್ವಿಯಲ್ಲಿ ಶ್ರೀಮತಿ ಪವಿತ್ರ ಅವರು ತನ್ನ ಗಂಡನ ವಿರುದ್ಧ ವರದಕ್ಷಿಣೆ ಕಿರುಕುಳ ಮತ್ತು ವರದಕ್ಷಿಣೆ ಬೇಡಿಕೆ ಪ್ರಕರಣವನ್ನು ದಾಖಲಿಸಿದ್ದು ಉರ್ಗಾಂ ಪೊಲೀಸ್ ಸ್ಟೇಷನ್ನಲ್ಲಿ. ಅದನ್ನು ಸಹ ತನಿಖೆ ಮಾಡಿ ಆರೋಪಿಯ ವಿರುದ್ಧ ದೋಷಾರೋಪಣ ಪತ್ರವನ್ನು ನ್ಯಾಯಾಲಯಕ್ಕೆ ಸಲ್ಲಿಸಲಾಗಿದೆ. ಸೆಪ್ಟೆಂಬರ್ 2023 ಸಲ್ಲಿಸಲಾಗಿದೆ.